ನಿಲ್ಲಿಸಬೇಕಂತ ವಿನಂತಿ ಸಾರ್ವಜನಿಕರಿಗೂ ಹಾಗೆ ನಗರಸಭೆಗೆ ದೊಡ್ಡ ಮೊತ್ತ ಬರಬೇಕು. ದೊಡ್ಡ ಲಾಭ ನಗರಸಭೆಗೆ ಬರ್ತಾರೆ ಸರ್. ದಯವಿಟ್ಟು ಇವತ್ತು ಈ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು. ಸರಿ ಇಲ್ಲ, ಕಾನೂನು ಬಾಹಿರವಾಗಿದೆ ಸರ್. ಏನಿದೆ ಅದ್ರ ಪ್ರಕಾರ ನನಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಡೈರೆಕ್ಷನ್ಸ್ ಬಂದು ನಾನು ಮಾಡೋದಷ್ಟೇ. ನಮ್ಮ ವಿನಂತಿಯನ್ನು ಅವರಿಗೆ ಮುಟ್ಟಿಸುವಂಥ ಕೆಲಸ ಮಾಡಿ ಅದನ್ನು ನಾನು ಮಾಡ್ತೀನಿ. ಈ ಹರಾಜು ಬಗ್ಗೆ ನಿಮ್ಗೆ ಏನೇ ಇದಿದ್ರೆ ಅಸಮಾಧಾನ ಇಲ್ಲ, ಅಡ್ಮಿನಿಸ್ಟ್ರೇಟರ್ ನೀವು ಹೋಗಿ ಇದು ಮಾಡ್ಬೋದು. ನಿಮಗೆಲ್ಲ ಹಕ್ಕು ಇದೆ. ಸರಿಯಾದ ರೀತಿಯಲ್ಲಿ ನಡೆಯುವುದಿಲ್ಲ ಅಂತ ನಮಗೆ ಅದರ ಆಕ್ಷೇಪಣೆ ಇದೆ. ಅದನ್ನು ನಾವು ನಿಮಗೆ ಹೇಳಿದ್ದೇವೆ, ಕೊಟ್ಟಿದ್ದೇವೆ. ಈ ವಿವರವನ್ನು ಸಿಒವರಿಗೂ ನೀವು ತಿಳಿಸಿ, ನಮ್ಮ ಅಸಮಾಧಾನವನ್ನು ಅವರಿಗೆ ಸಿಒವರಿಗೂ ತಿಳಿಸಿ. ನಮ್ಮ ಸರಿ, ಟೋಟಲ್ ನಿಲ್ಲಿಸಬೇಕು ಅಷ್ಟೇ, ಬೇರೆ ಯಾವುದಿಲ್ಲ. ಇದು ಅನ್ಯಾಯ, ಆಗುದು ಅನ್ಯಾಯ ಅಷ್ಟೇ, ಬೇರೆ ಯಾವುದಿದ್ರಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಯಾವುದಿದ್ರಲ್ಲಿ ಇಲ್ಲ. ಈಗ ಹರಾಜಾಗೋದಾಗಲಿ, ಈಗ ಸಿಸ್ಟಮ್ ಏನಿದೆ ಅಲ್ಲ, ನಿಲ್ಲಿಸಬೇಕು, ನೀವು ನಿಲ್ಲಿಸಬೇಕು ಅಷ್ಟೇ. ಇನ್ನು ರಿಕ್ವೆಸ್ಟ್ ನೀವು ನಿಲ್ಲಿಸಬೇಕು. ನನಗೆ ಅದು ಇದು ನ್ಯಾಯ ಅಲ್ಲಲ್ಲ. ಅಲ್ಲ, ಓಕೆ ಅದು ಓಕೆ, ಅದು ಸರ್ ನೀವು ಅಬ್ಸರ್ವ್ ಮಾಡಿ. ಆದರೆ ನಮ್ಮ ಆಕ್ಷೇಪಣೆ ಇದೆ ಅಂತ ನೀವು ಅದು ಸಹ ಮಾಡಿ ಸರ್. ಬೇರೆ ಇದ್ರು ಕೂಡ ಸರ್, ತಂದೆ ಹೆಸರು ಹೇಗೆ ಉಂಟು ನೋಡಿ ಅವ್ರದ್ದೆಲ್ಲ. ಎಷ್ಟು ಒಲೆಗೆ ಅಂತೆಲ್ಲ ಇದರಲ್ಲಿ ಇದು ಓದಾದ ಪೇಪರ್ ನಲ್ಲಿ ಕೊಟ್ಟದ್ದು, ಯಾರು ನೋಡ್ಲಿಕ್ಕಿಲ್ಲ ಈ ಪೇಪರ್ ಯಾರು ನೋಡುವುದಿಲ್ಲ. ಇದಕ್ಕೆ ಯಾವುದಕ್ಕೆ ಟೆಂಡರ್ ಆಗುದಿಲ್ಲ ಸರ್. ಇದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ವಿಕಲಚೇತನ ಅದನ್ನು ಬಿಟ್ಟರೆ ಅದು 6 ಬರ್ತದೆ ಒಟ್ಟಿಗೆ. ಅದನ್ನು ಬಿಟ್ಟರೆ ಅದಕ್ಕೆ ಮಾತ್ರ ಟೆಂಡರ್ ಆಗುವಂಥದ್ದು ಇದು ಬಹಿರಂಗ ಏಲ ಮಾಡೋದು. ಮತ್ತೆ ಉಳಿದದ್ದು 16 ಏಲಮಲ್ಲ ಸರ್, ಅವರಿಗೆ ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದ್ದಾರೆ. 3,000ಕ್ಕೆ ಎಷ್ಟು ನ್ಯಾಯ ಸರ್? ಒಂದು ಅದೇ 6 ಬಿಟ್ಟು 6ಕ್ಕೆ ಮಾತ್ರ ಇದು ಆಗುವಂಥದ್ದು. ಇಲ್ಲಿ 6ಕ್ಕೆ ಮಾತ್ರ ಆಗುವಂಥದ್ದು ಬಹಿರಂಗ ಏಲಮಾಗುವಂಥದ್ದು. ಮತ್ತೆ 16 ಇದೆ ಸರ್. ಅದರಲ್ಲಿ 16ಕ್ಕೆ ಯಾವುದಿದ್ದಾರೆ ಅದರಲ್ಲಿ ನೋಡಿ, ಅದು ಬ್ರಾಕೆಟ್ ಅಲ್ಲಿ ಎಲ್ಲ ಹಾಕಿ ಬಿಟ್ಟಿದ್ದಾರೆ. ಅದು ಅವರಿಗೆ ಕಾಯಂ ಮಾಡಿ ಬಿಟ್ಟಿದ್ದಾರೆ. ಅದು ಈ ಪೇಪರ್ ಯಾರು ಓದಿಲ್ಲ ಸರ್. 16 ಮಂದಿ ಬೇರೆಯವರು ಇದ್ದಾರಲ್ಲ ಸಮಾಜದಲ್ಲಿ, ಓಪನ್ ಬಹಿರಂಗ ಅದು ಕೂಡ ಏಲಮಾಗಲಿ. ನಾವು ಹೇಳುವಂಥದ್ದು ಅದು ಏಲಮಾಗಲಿ. ಪತ್ರಿಕೆ ಎಲ್ಲರೂ ಓದ್ತಾ ಇದ್ದಾರೆ, ವಿಜಯ ಕರ್ನಾಟಕ ಎಲ್ಲರೂ ಓದ್ತಾ ಇದ್ದಾರೆ. ಈ ಪತ್ರಿಕೆ ಯಾರು ಕೂಡ ದಕ್ಷಿಣ ಕನ್ನಡದಲ್ಲಿ ಇಲ್ಲಿ ಉದಯವಾಣಿಯನ್ನು ಜಾಸ್ತಿ ಓದುವಂಥದ್ದು. ಬಹಿರಂಗ ಮಾಡಿ ಸರ್, ಬಹಿರಂಗ ಮಾಡಿ. ಅದು ಗೊತ್ತಿಲ್ಲ ಸರ್ ನಮಗೆ. ಅದಕ್ಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ನಾವು. ಕಡಿಮೆ ಆಗ್ತದೆ ಅಂತ ಇಲ್ಲ ಸರ್. ಆದ್ರೆ ಒಂದು ಸರ್ಕಾರಿ ಪಬ್ಲಿಕೇಶನ್ ಆಗುವಾಗ ಒಂದು 3-4 ಪೇಪರ್ ಅಲ್ಲಿ ಬರಬೇಕು ಸರ್. ಒಂದೇ ಪೇಪರ್ ಅಲ್ಲಿ ಅದರಲ್ಲಿ ಅದು ಕಾಣ್ತದೆ, ಅದರಲ್ಲಿ ಕಾಣ್ತದೆ. ಇದು ಲೋಕಲ್ ಇಲ್ಲ ಅಂದ್ರೆ ಸರ್ ವೆರಿಫೈ ಮಾಡ್ತಾರೆ. ಇವಾಗ ರೂಮ್ ನಂಬರ್ ಎಲ್ಲ ಈ ತರ ಇದೆ. ಒಂದೊಂದು ಫ್ಯಾಮಿಲಿ ಅವರಿಗೆ 4 ಅಂಗಡಿ ಬಿಲ್ಡಿಂಗ್ ಹಾಕಿದ್ದಾರೆ. ಅದು ನೋಡಿ ಇವಾಗಲೇ ಇದನ್ನೆಲ್ಲ ಒಡೆದೆಲ್ಲ ಬೇರೆ ಸ್ಕೆಚ್ ಮಾಡಿ ಇವಾಗ ರೆಡಿ ಆಗಿದೆ. ಆದ್ರೆ ನಾವ್ ಹೇಳ್ದೇನು ಗೊತ್ತಾ, ಒಂದು ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ನಾವು ಅಷ್ಟೇ ಹೇಳುದು. ಭ್ರಷ್ಟಾಚಾರ ನಡೆದಿದೆ ಅಷ್ಟೇ ಹೇಳುದು. ಅದನ್ನ ನೀವು ಸರಿ ಮಾಡ್ಬೇಕಂತ ಹೇಳುದು ಅಷ್ಟೇ. ಅದನ್ನ ನೀವು ಸರಿ ಮಾಡ್ಬೇಕು. ನಿಮಗೆ ನಾವು ಮನವರಿಕೆ ಮಾಡಿ ನಾವು ಜನಸಾಮಾನ್ಯರ ಹಕ್ಕನ್ನ, ಅವರ ಹಕ್ಕೊತ್ತಾಯನ್ನ ನಾವು ನಿಮ್ಗೆ ತಿಳಿಸಿದ್ದೇವೆ ಅಷ್ಟೇ. ನೀವು ಅದನ್ನ ನಿಮ್ಗೆ ಬಿಟ್ಟದ್ದು ಬೇರೆ ರೀತಿಯಲ್ಲಿ ಹೋರಾಟ ಇದೆ, ಬಿಡುದಿಲ್ಲ. ನಿಮ್ಮ ಗಮನಕ್ಕೆ ಬಂದಿದೆ. ಬೇರೆ ಪ್ರತಿಭಟನೆ ಮಾಡೋದು ಮಾಡ್ತೇವೆ. ಅದರಲ್ಲಿ ಕಾನೂನಾತ್ಮಕ ರಾಜಕೀಯವಾಗಿ ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತೇವೆ. ಕಾನೂನಾತ್ಮಕ ಏನ್ ಮಾಡಬೇಕು ಅದನ್ನು ಕೂಡ ಮಾಡ್ತೇವೆ, ಬಿಡುದಿಲ್ಲ ನಾವು. ಹಾಗಾಗಿ ನಾವು ನಿಮ್ಮ ಹತ್ರ ಯಾಕೆ ನೀವು ಇದರ ಬಗ್ಗೆ ವೀಕ್ಷಣೆಗೆ ಅಂತ ಬಂದಿದ್ದೀರಿ ಸರ್. ನಿಮ್ಮಲ್ಲಿ ನಮ್ಮ ಮನವಿ ಇರುವಂಥದ್ದು, ಈ ಪ್ರದೇಶದ ಎಲ್ಲ ಜನ, ಉಳ್ಳಾಲ ನಗರಸಭೆಯ ಎಲ್ಲಾ ಜನರ, ಸಾಮಾನ್ಯ ಜನರ ಒಂದು ನಮ್ಮ ನ್ಯಾಯವನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಯಾರ ದುಡ್ಡು ಮಾಡ್ಲಿಕ್ಕೆ ಇದು ಮಾಡೋದು ಬೇಡ. ಇದು ಸರ್ಕಾರ ಜನಸಾಮಾನ್ಯರಿಗೆ ಮುಟ್ಟಬೇಕು. ಅದನ್ನ ಯಾರ ದುಡ್ಡು 16 ಮಂದಿ ನೀವೇನ್ ಮನವಿ ಕೊಟ್ಟಿದ್ದೀರಾ ನಮ್ಮ ಆಕ್ಷೇಪಣೆ ಹೇಳಿದ್ದೇವೆ, ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಉಳ್ಳಾಲ ಈ ನಗರಸಭೆಯಲ್ಲಿ ಒಂದು ಕಣ್ಣ ಮುಚ್ಚಾಲೆ ಆಟ ನಡೆಯುತ್ತದೆ. ಈ ಭಾಗದಲ್ಲಿ 23 ಅಂಗಡಿ ಕೋಣೆಗಳು ತೊಕೊಟ್ಟು ಮೀನು ಮಾರ್ಕೆಟ್ ಇದ್ದ ಕಡೆಯಲ್ಲಿ ಹೊಲಪೇಟೆಯಲ್ಲಿರುವಂಥದ್ದು. ಹೊಲಪೇಟೆಯಲ್ಲಿರುವಂಥ ಈ 23 ಅಂಗಡಿ ಕೋಣೆಗಳನ್ನು ಬಹಿರಂಗವಾಗಿ ಏನು ಮಾಡಬೇಕಂತ ನಮ್ಮ ಒತ್ತಾಯ ಇರುವಂಥದ್ದು. ಆದರೆ ಇಲ್ಲಿನ ನಗರಸಭೆಯ ಕಮಿಷನರ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಯಾವುದೋ ಒಂದು ಪತ್ರಿಕೆಯಲ್ಲಿ ಒಂದು ಪತ್ರಿಕೆಯಲ್ಲಿ ಅದನ್ನು ಕೊಟ್ಟು, ಅದು ಇಲ್ಲಿ ಜಾಸ್ತಿ ಸರ್ಕ್ಯುಲೇಷನ್ ಇಲ್ಲದಂಥ ಪತ್ರಿಕೆಯಲ್ಲಿ ಅದನ್ನು ಕೊಟ್ಟು ಇಲ್ಲಿ ಜನಸಾಮಾನ್ಯರಿಗೆ ಕಣ್ಣಿಗೆ ಮಣ್ಣೆರೆಸುವಂಥ ಕೆಲಸವನ್ನು ಮಾಡಿದ್ದಾರೆ.
16ರಲ್ಲಿ 6 ಮಾತ್ರ ರಿಸರ್ವೇಷನಲ್ಲಿ ಆಗುವಂಥದ್ದನ್ನು ಮಾತ್ರ ಇವತ್ತು ಇಲ್ಲಿ ಆಕ್ಷನ್ ಆಗ್ತಿದೆ. ಇನ್ನುಳಿದಂಥ 16ಕ್ಕೆ ಅತಿಕ್ರಮಣದಾರರಂತೇಳಿ ಎಲ್ಲ ಬ್ರಾಕೆಟಲ್ಲಿ ಬರೆದಿಟ್ಟಿದ್ದಾರೆ, ಪತ್ರಿಕೆಯಲ್ಲಿ ನಾವು ನೋಡಿದ್ದೀವಿ. ಈ ಅತಿಕ್ರಮಣದಾರರು ಅಂದರೆ ಯಾರು, ಯಾಕಾಗ ಅವರು ಕೊಡ್ತಿದ್ದಾರೆ? ನಾವು ಇದನ್ನು ಸ್ಥೂಲವಾಗಿ ಕಂಡುಹಿಡಿಯಕ್ಕೆ ಹೋದಾಗ ಒಬ್ಬೊಬ್ಬರ ಕೈಯಲ್ಲಿ 8 ಅಂಗಡಿಗಳನ್ನು ಕೊಡುವಂಥ ವ್ಯವಸ್ಥೆಗಳಾಗಿವೆ. ಇದಂದರೆ ಭ್ರಷ್ಟಾಚಾರದ ಕೂಪಾಗಿದೆ. ಸಾಮಾನ್ಯ ಜನರಿಗೆ, ಸಾಮಾನ್ಯ ನಾಗರಿಕನಿಗೆ ಒಂದು ಹಕ್ಕಿನಲ್ಲಿ ಒಂದು ವ್ಯಾಪಾರ ಮಾಡಲಿಕ್ಕೆ ಒಂದು ಅಂಗಡಿ ಕೋಣೆ ಬೇಕಂತೇಳಿ ಇಲ್ಲಿ ನಗರಸಭೆಯಲ್ಲಿ ಕೇಳಿದರೆ ಒಬ್ಬೊಬ್ಬ ದುಡ್ಡಿದ್ದವನ ಮುಖಾಂತರ 8-7 ಅಂಗಡಿಗಳನ್ನು ಅವರಿಗೆ ಕೊಡುವ ಮುಖಾಂತರ ಅದನ್ನು ಇವರು ಮಾರಿದ್ದಾರೆ. ಇದನ್ನು ಏಲ ಮಾಡಿದಲ್ಲ, ಮಾರಿದ್ದಾರೆ. ನಾಟಕಕ್ಕಾಗಿ ಜನರ ಮಧ್ಯೆಗೆ ಏಲ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಇವತ್ತು ಈ ನಮ್ಮ ಹಕ್ಕೊತ್ತಾಯ ಇರುವಂಥದ್ದು ಇವತ್ತಿನ ಏಲಂನ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು. ಅದನ್ನು ಸರಿಸುಮಾರು 4-5 ಪತ್ರಿಕೆಗಳಲ್ಲಿ ಮತ್ತೆ ಬಹಿರಂಗವಾಗಿ ಅದನ್ನು ಕೊಟ್ಟು ಬಹಿರಂಗ ಏಲಂ ಇಲ್ಲಿ ಆಗಬೇಕು. ಎಲ್ಲರಿಗೆ ನಮಗೂ ಕೂಡ ಇದಿದೆ ಅಂತಂತ ಹೇಳಿದ್ರೆ ವಿಶೇಷವಾಗಿ ಈ ಹಿಂದೆ ಕೆಲಸ ಮಾಡ್ತಿದ್ದಾರೆ ಇದ್ದಾರೆ. ಹೌದು, 5-6 ಮಂದಿ ಮಾತ್ರ ಮೀನು ಮಾರುವವರು, ಚಿಕನ್ನವರು, ಈ ಹೂವಿನವರು ಒಂದು 5-6 ಮಂದಿ ಅವರಿಗೆ ಕೊಡಬೇಕಂತ ಹೇಳುವುದಿಲ್ಲ, ಕೊಡಬಾರ್ದಂತ ನಾವು ಹೇಳುವುದಿಲ್ಲ. ತರಕಾರಿಯವರು ಇದ್ದಾರೆ, ಅವರಿಗೆ ಕೊಡಬೇಕು. ಯಾವ ರೀತಿಯಲ್ಲಿ ಕೊಡಬೇಕಂತ ಹೇಳಿದರೆ ಅದನ್ನು ಬಿಟ್ಟು ನಮ್ಮ ರಿಸರ್ವೇಷನ್ ಬಿಟ್ಟು ಅದು ಉಳಿದದ್ದನ್ನು 16 ಅವರಿಗೆ ಬೇಕಾದ ಯಾರು ಕಮಿಷನರ್ ಮತ್ತು ಇಲ್ಲಿ ವ್ಯವಸ್ಥೆಯನ್ನು ಮಾಡ್ತಿದ್ದಾರೋ ಅವರಿಗೆ ಬೇಕಾದಂಥ ವ್ಯಕ್ತಿಗಳಿಗೆ ಒಬ್ಬೊಬ್ಬರಿಗೆ 8-6 ಅಂಗಡಿಗಳನ್ನು ಈ ಥರ ಕೊಡುವುದರ ಮುಖಾಂತರ ಈ ಒಂದು ನಗರಸಭೆಯಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ. ಈ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಿದ್ದೇವೆ. ಈಗಾಗಲೇ AC ಅವರು ಬಂದಾಗ ಅವರಿಗೆ ನಮ್ಮ ಮನವರಿಕೆ ಮಾಡಿದ್ದೇವೆ, ಇಂಥ ವಿಚಾರಗಳು ನಡೆಯುತ್ತಿವೆ. ಹಾಗಾಗಿ ನಮ್ಮ ಹಕ್ಕೊತ್ತಾಯ ಇರುವಂಥದ್ದು ಇದು. ಇವತ್ತು ಬಹಿರಂಗ ಇಲ್ಲಿ ಹೇಲಮಾಗಿ ಆದರೂ ಕೂಡ ನಾವು ಕಾನೂನಾತ್ಮಕವಾಗಿ ಒಂದು ಹೋರಾಟವನ್ನು ಮಾಡ್ತೇವೆ. ಅದರ ಜೊತೆಗೆ ಇಲ್ಲಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ. ಇಲ್ಲಿ ಧರಣಿಯನ್ನು ಮಾಡ್ತೇವೆ. ಧರಣಿ ಮುಷ್ಕರ ಮಾಡುವ ಮುಖಾಂತರ ಅಥವಾ ಜಾಥಾ ಮಾಡುವ ಮುಖಾಂತರ ಈ ಭಾಗದಲ್ಲಿರುವ ಜನರನ್ನು ಎಬ್ಬಿಸುವ ಮುಖಾಂತರ. ಅದೇ ರೀತಿ ನಮ್ಮದೊಂದು ಇನ್ನೊಂದು ಮನವಿ ಇರುವಂಥದ್ದು, ಈಗಾಗಲೇ ಜಿಲ್ಲಾಧಿಕಾರಿಗೆ ನಾವು ಲೆಟರ್ಗಳನ್ನು ಮಾಡಿದ್ದೇವೆ, ಪತ್ರಗಳನ್ನು ಮಾಡಿದ್ದೇವೆ. ಆದರೆ ನಾನೀಗ DC ಅವರಲ್ಲಿ ಈ ಮುಖಾಂತರ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡುವಂಥದ್ದು, ಈ ತಕ್ಷಣದಲ್ಲಿ ಈ ಏಲವನ್ನು ನಿಲ್ಲಿಸಬೇಕು. ತಕ್ಷಣದಲ್ಲಿ ಏಲವನ್ನು ನಿಲ್ಲಿಸಿ ಮತ್ತೆ ಅದಕ್ಕೊಂದು ದಿನಾಂಕವನ್ನು ನಿಗದಿಪಡಿಸಿ ಎಲ್ಲರಿಗೆ ಸರ್ಕ್ಯುಲೇಷನ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಯಾರಿಗೂ ಭ್ರಷ್ಟಾಚಾರ ಆಗದ ರೀತಿಯಲ್ಲಿ ಜನಸಾಮಾನ್ಯ ತೊಂದರೆಯಾಗದ ರೀತಿಯಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಂತೇಳಿ ಸನ್ಮಾನ್ಯ DC ಅವರಲ್ಲಿ ನಮ್ಮ ಮನವಿ ಇದೆ. ದಯವಿಟ್ಟು ನೀವು ನಮಗೆ ಅಹವಾಲನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೀನಿ. ಒಟ್ಟು ಈ ಭಾಗದ ಜನರೆಲ್ಲರೂ ಸೇರಿಕೊಂಡು ಈ ಭಾಗದಲ್ಲಿ ಮುಂದಿನ ಹೋರಾಟವನ್ನು ಕೈಗೆತ್ತಿಕೊಳ್ತಿದ್ದೇವೆ. ಹಾಗಾಗಿ ಇಲ್ಲಿ ಪಕ್ಷ ಭೇದ ಮರೆತು ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲ ಪಕ್ಷಗಳನ್ನು ಸೇರಿಸಿಕೊಂಡು ಇಲ್ಲಿ ಅವತ್ತೊಂದು ಹೋರಾಟ ಮಾಡಿದ್ದೇವೆ ಉಳ್ಳಾಳದಲ್ಲಿ. ಅದರ ನಂತರ ಸರಿಯಾಗಿದೆ. ಇದು ಇನ್ನೊಂದು ಹೋರಾಟವನ್ನು ನಾಗರಿಕರನ್ನು ಒಟ್ಟುಗೂಡಿಸಿ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಈ ಪ್ರಕ್ರಿಯೆ ನಿಲ್ಲಿಸಬೇಕಂತ ನಮ್ಮ ಒತ್ತಾಯ. ಬೋಲೋ ಭಾರತ್. ಮುಂದುವರಿಸಲಿಕ್ಕೆ ಇದು ಮಾಡಿ, ಇದು ಶೆಡ್ಯೂಲ್ ಆಗಿದೆ. ನೀವು ಈ ರೀತಿ ನಮಗೆ ಕೋಆಪರೇಷನ್ ಮಾಡಲಿಲ್ಲ ಅಂದ್ರೆ ಈಗ ಏನು ಹರಾಜು ಪ್ರಕ್ರಿಯೆ ಆಗ್ತದೆ ಅದಾಗ್ತದೆ. ನಿಮ್ಗೆ ಏನಾದರೂ ಅಬ್ಜೆಕ್ಷನ್ಸ್ ಇದ್ರೆ ಏನಾದರೂ ಇದ್ರೆ ಆಡಳಿತ ಅಧಿಕಾರಿಗಳಿಗೆ ನೀವು ಮನವಿ ಸಲ್ಲಿಸ್ಬೋದು. ಇಲ್ಲ ಅಂದ್ರೆ ನಾವು ನಮ್ಮನ್ನ ಆಚೆ ಇಟ್ಟು ನಾನು ಮಾಡ್ಬೇಕಾಗತ್ತೆ. ಪೊಲೀಸ್ ನಾನು ಪರವಾಗಿ ಪ್ರಾಬ್ಲಮ್ ಆಗ್ತಾ ಇದೆ. ಏನು ಹರಾಜು ಪ್ರಕ್ರಿಯೆ ಇದೆ ನಮ್ಮ ಗಮನಕ್ಕೆ 2023 ಜನವರಿಯಲ್ಲಿ ಏನು ಮಾಡ್ತಿತ್ತು, ಅದೇನೇ ಏನು ಮಾಡಲಿಲ್ಲ. ಏನೇ ಇದ್ರು ಏನೋ ಬಗ್ಗೆ ಜನಪ್ರಿಯ
ನಾನು ಅಧಿಕಾರ ನನ್ನ ವಾರ್ಡಲ್ಲಿ ಅನ್ಯಾಯ ಅದಕ್ಕೆ ಬಿಡುದಿಲ್ಲ. ಯಾವ ಕಾಯ್ದೆ ತೋರಿಸಿ. ಮಾಡ್ಲಿಕ್ಕಿಲ್ಲ, ನಮ್ಗೆ ಹೇಳ್ಬೇಕಲ್ಲ ಸರ್. ಅವ್ರು ಕಲಿಬೇಕಲ್ಲ, ಅವ್ರು ಹೇಳಿದಾರೆ ನಮ್ಮ ಹತ್ರ. ಅವ್ರು ಯಾಕೆ ಹೇಳಲಿಲ್ಲ ನಮ್ಗೆ? ಮತ್ತೆ ನಾವು ಹರಾಜು ಅವ್ರು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾಡಿಲ್ಲ ಸರ್. ಅವ್ರ ಮುಂದೆ ಅವ್ರು ಹೇಳಿಲ್ಲ ನನಗೆ. ಅವ್ರ ಮುಂದೆ ಈಗ ಹರಾಜು ಪ್ರಕ್ರಿಯೆ ಬಗ್ಗೆ ನಿಯಮಗಳನ್ನು explain ಮಾಡ್ತಾರೆ. ಎಲ್ಲರೂ ಒಟ್ಟಿಗೆ ಮಾತಾಡಿದ್ರೆ ಇಲ್ಲಿ ನಡೆಯೋದಿಲ್ಲ. ಒಬ್ಬರಿಗೆ ಚಾನ್ಸ್ ಕೊಡ್ತಾರೆ, ತಾವು ಮಾತಾಡಬೇಕು. ನಾನು ಇಲ್ಲಿ ಹರಾಜು ಪ್ರಕ್ರಿಯೆ ಬಗ್ಗೆ ಕರೆಕ್ಟ್ ಆಗಿ ನಡೆಯುತ್ತಾ ಇದು ಅಂತ ನೋಡ್ಕೊಳ್ಳಿಕ್ಕೆ ಅಧ್ಯಕ್ಷತೆ ಮಾಡಿಲ್ಲ. ಅದು ನಿಯಮಾವಳಿಗಳಲ್ಲಿ ಈ ಹರಾಜು ಇದು ಸಾರ್ವಜನಿಕ ಹರಾಜು ಪ್ರಕ್ರಿಯೆ. ಯಾವುದೇ ರೀತಿ ಇದರಲ್ಲಿ ನಿಮ್ಗೆ ಇದು ಹರಾಜು ಪ್ರಕ್ರಿಯೆ ನಿಮ್ಮ ಗಮನಕ್ಕೆ ಬರ್ತಾನೆ ಆಗ್ತಾ ಇದೆ, ಬೇರೆ ಏನಾದ್ರು ಆಗ್ತಾ ಇದೆ ಅಂದ್ರೆ ನಿಮ್ಗೆ ಹಕ್ಕಿದೆ. ನಮ್ಮ ಆಡಳಿತಾಧಿಕಾರಿಗಳಿದ್ದಾರೆ, ಅವ್ರ ಗಮನಕ್ಕೆ ತಂದು ಅದು ಹರಾಜು ಪ್ರಕ್ರಿಯೆ ಬಗ್ಗೆ ಇದು ಮಾಡಿ. ಈಗ ನಾನು ಇದು ಹರಾಜು ಪ್ರಕ್ರಿಯೆಯಲ್ಲಿ ಅಧ್ಯಕ್ಷತೆ ವಹಿಸಕ್ಕೆ ಬಂದಿದ್ದೀನಿ. ಹರಾಜು ಪ್ರಕ್ರಿಯೆ ಸ್ಟಾಪ್ ಮಾಡೋದಾಗ್ಲಿ ಮುಂದೂಡೋದಾಗ್ಲಿ ಯಾವುದೇ ಅಧಿಕಾರ ನನಗಿಲ್ಲ. ನಾನು ಇಲ್ಲಿ ಅಬ್ಸರ್ವರ್ ತರ ಬಂದು ನಾನು ಇದ್ರಲ್ಲಿ ನೋಡ್ಲಿಕ್ಕೆ ಬಂದಿದ್ದೀನಿ. ಸರಿ, 2023ರಲ್ಲಿ ಜನವರಿಯಲ್ಲಿ 10 ತಾರೀಕಿಗೆ ಆಕ್ಷನ್ ಅಂತ ಉಂಟು. ಅದು ಹೇಗೆ ಕ್ಯಾನ್ಸಲ್ ಆಗಿದೆ ಅಂತ ನಮಗೆ ರಿಪೋರ್ಟ್ ಕೊಡಿ. ಅದನ್ನೆಲ್ಲ ನಿಮಗೆ ₹500 ಕೊಟ್ಟು ಫಾರಂ ತೆಗೆದಿದ್ದಾರೆ. ₹500 ಕೊಟ್ಟು ಅದೇನಾಗಿದೆ ರಿಪೋರ್ಟ್ ಕೊಡಿ ನಮಗೆ. ನಿಮ್ಮ ಹೆಸರೇನು? ಅಸ್ಗರ್ ಅಲಿ ಅವರೇ, ಏನಿದೆ ಅದನ್ನ ರೈಟಿಂಗ್ ಅಲ್ಲಿ ಇವ್ರಿಗೂ ನೀವು ಗಮನಕ್ಕೆ ಬಂದಿದೆ ಅಂತ ಹೇಳ್ಬಿಡಿ. ಗಮನಕ್ಕೆ ಬರ್ದೇನೆ ಅಷ್ಟು ಜನ ಬಂದಿದ್ದೀವಿ. ದಿನಪತ್ರಿಕೆ ಬಂದಿದೆ. 20 ಜನ 45,000 ಜನ ಇದ್ದಾರೆ ಉಳ್ಳಾಲಲ್ಲಿ. 6 ಜನ ವಿರೋಧ ಮಾಡ್ತಾರೆ ಅಂತ ಕರೀರಿ. ಬಾಕಿ ಉಳಿದವರು ವಿರೋಧ ಮಾಡಲಿಲ್ಲ. 6 ಜನ ಮಾಡಲಿಕ್ಕೆ ನಗರಸಭೆಯ ತೊಕ್ಕೊಟ್ಟು ಒಳಪೇಟೆಯಲ್ಲಿ ಇರುವ
ಅದರಿಂದ ನಿಲ್ಲಿಸಿ ಅಂತ ಹೇಳಲಿಕ್ಕಾಗಲ್ಲ. ಈಗ ಆಲ್ರೆಡಿ ಶೆಡ್ಯೂಲ್ ಆಗಿದೆ. ಈಗ ಅವ್ರು ಡಿಸಿಷನ್ ತಗೊಳ್ತಾರೆ ಹರಾಜು ಪ್ರಕ್ರಿಯೆ ಆದ್ಮೇಲೆ ಮತ್ತೆ ಮಾಡಿ ಏನಿಲ್ಲ ನಾವು ಈಗ ಯಾವುದೇ ಕಾರಣಕ್ಕೂ ಹರಾಜು ಪ್ರಕ್ರಿಯೆನ ಮುಗಿಸ್ಲಿಕ್ಕಾಗಲ್ಲ. ಹರಾಜು ಪ್ರಕ್ರಿಯೆ ಶೆಡ್ಯೂಲ್ ಮಾಡಿರೋ ಪ್ರಕಾರ ಮುಂದುವರಿದಿದೆ. ನೀವು ಏನಾದ್ರು ಕೂರ್ಬೇಕು, ಯಾವುದೇ ರೀತಿ ಗಲಾಟೆ ಮಾಡಿದರೆ ಕೂರ್ಬೇಕು. ಈ AWR ನಿಯಮಾವಳಿ ಹೇಳ್ತಾರೆ. ಕರ್ನಾಟಕ ಸರ್ಕಾರದ 2019 ಮಾಡಬೇಕಾಗ್ತದೆ ಹರಾಜು ಸಂದರ್ಭ 2ರಂತೆ ಈ ಅಂಗಡಿ ಮಳಿಗೆಯನ್ನು ಹರಾಜು ಮಾಡಬೇಕಾಗ್ತದೆ. ಹರಾಜಿನ ಷರತ್ತುಗಳು: ಹರಾಜು ಮಳಿಗೆ ಹರಾಜು ಅವಧಿಗೆ 12 ವರ್ಷಕ್ಕೆ ಇರ್ತದೆ. ಹರಾಜಿನಲ್ಲಿ ಭಾಗವಹಿಸುವವರು 25,000 DDಯನ್ನು ಕೊಟ್ಟು ಭಾಗವಹಿಸಬೇಕಾಗ್ತದೆ. ಹರಾಜಿನಲ್ಲಿ ಭಾಗವಹಿಸುವವರು ಸಾರ್ವಜನಿಕವಾಗಿ ಒಂದು ಗುರುತಿನ ಚೀಟಿಯನ್ನು ಕೊಡಬೇಕಾಗ್ತದೆ. DD ಹರಾಜು ಮುಗಿದ ನಂತರ ಅವರಿಗೆ ವಾಪಸ್ ಕೊಡಲಾಗ್ತದೆ. ಒಬ್ಬರಿಗೆ ಒಂದು ಮಳಿಗೆ ಮಾತ್ರ ಹಂಚಿಕೆ ಮಾಡಲಾಗ್ತದೆ ಅಥವಾ ಬಹಿರಂಗ ಹರಾಜಿನಲ್ಲಿ ಅತಿ ಹೆಚ್ಚು ಬಾಡಿಗೆ ಯಾರು ಕೂಗ್ತಾರೆ ಅವರಿಗೆ ಮಾತ್ರ ಕೊಡಲಾಗ್ತದೆ. ಕಾಯ್ದಿಟ್ಟ ಮಳಿಗೆಯನ್ನು ಇಚ್ಛಿಸುವವರು ಮೀಸಲಾತಿ ಪ್ರಮಾಣ ಪತ್ರ ಕೊಡಬೇಕಾಗ್ತದೆ. ಅತಿಕ್ರಮಣದಾರರಿಗೆ ಕಾಯ್ದಿಟ್ಟ ಮಳಿಗೆ ಲಾಟರಿ ಮೂಲಕ ಹಂಚಲಾಗುವುದು. ಅತಿ ಹೆಚ್ಚು ಬಾಡಿಗೆ ಪಡೆದ ಅಂಗಡಿ ಬಾಡಿಗೆ ಪರಿಗಣಿಸಲಾಗುವುದು. ಹರಾಜಿನಲ್ಲಿ ಭಾಗವಹಿಸೋರು ಸಾರ್ವಜನಿಕರು ನಗರಸಭೆಗೆ ಯಾವುದೇ ರೀತಿಯ ಕಟ್ಟುಬಾಕಿದಾರ ಆಗಿರತಕ್ಕದ್ದಲ್ಲ. ಹರಾಜಿನಲ್ಲಿ ಭಾಗವಹಿಸೋರು ನಗರಸಭೆಯಿಂದ ಬೇಬಾಕಿ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು. ಪ್ರತಿ ಮಳಿಗೆಯನ್ನು ಸರ್ಕಾರಿ ಸುತ್ತೋಲೆ 2019 ಪ್ರಕಾರ ಮಾಡಲಾಗ್ತದೆ. ಪ್ರತಿ ಮಳಿಗೆಯ ನಿಗದಿಪಡಿಸಿದ ಠೇವಣಿ ಬಡ್ಡಿ ರಹಿತವಾಗಿ 12 ವರ್ಷ ಅವಧಿ ನಂತರ ಹಿಂದಿರುಗಿಸಲಾಗ್ತದೆ. ಮಳಿಗೆ ಹರಾಜಾದ ತಕ್ಷಣ ಮಳಿಗೆ ಹಸ್ತಾಂತರ ಮಾಡಲಾಗುವುದಿಲ್ಲ. ಹರಾಜು ನಡವಳಿಕೆಗೆ ಮಾನ್ಯ ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಅನುಮೋದನೆ ನೀಡಿದ ನಂತರ ಈ ಬಗ್ಗೆ ತಿಳುವಳಿಕೆ ಪತ್ರ ನೀಡಲಾಗ್ತದೆ. ಯಾವುದೇ ವಿಳಂಬಗಳಿಗೆ ಆಕ್ಷೇಪಗಳಿಗೆ ಅವಕಾಶ ಇರುವುದಿಲ್ಲ. ಅತಿ ಹೆಚ್ಚು ಮಾಸಿಕ ಬಿಡ್ ಮಾಡಿದ ಯಶಸ್ವಿದಾರರಿಗೆ ತಿಳಿಸಿದ ನಂತರ 50% ಬಾಡಿಗೆಯನ್ನು ಮುಂಗಡವಾಗಿ ಡೆಪಾಸಿಟನ್ನು ಮುಂಗಡವಾಗಿ 3 ದಿನದ ಒಳಗಡೆ ಕಟ್ಟತಕ್ಕದ್ದು. ಯಶಸ್ವಿ ಬಿಡ್ಡಿದಾರರು ಸಲ್ಲಿಸಿದ ಮುಂಗಡ ಠೇವಣಿ ರೂಪಾಯಿ 25,000ವನ್ನು 50% ಠೇವಣಿ ಮೊತ್ತಕ್ಕೆ ಹೊಂದಾಣಿಕೆ ಮಾಡಲಾಗುವುದು. ನಿಗದಿಪಡಿಸಿದ ಮಾಸಿಕ ಬಾಡಿಗೆಗಿಂತ ಕಡಿಮೆ ಬಾಡಿಗೆ ಮಾಡಿದಲ್ಲಿ ಹರಾಜು ರದ್ದುಪಡಿಸಿ ಮರು ಹರಾಜು ಕರೆಯಲಾಗುವುದು. ಮಳಿಗೆ ಅವಧಿ ನಗರಸಭೆಯ ಆದೇಶ ನೀಡಿದ ದಿನಾಂಕದಿಂದ 12 ವರ್ಷ ಇರುತ್ತದೆ. ಪ್ರತಿ ತಿಂಗಳ ಬಾಡಿಗೆಯನ್ನು ಪ್ರತಿ ಮುಂದಿನ ತಿಂಗಳ 10ನೇ ತಾರೀಕಿನ ಒಳಗಡೆ ಸಂದಾಯ ಮಾಡಬೇಕು. ತಪ್ಪಿದಲ್ಲಿ 2% ದಂಡ ವಿಧಿಸಲಾಗುವುದು. ಬಾಡಿಗೆಯನ್ನು ಸತತವಾಗಿ 6 ತಿಂಗಳು ಪಾವತಿ ಮಾಡದೇ ಇದ್ದಲ್ಲಿ ಕರಾರು ವಜಾ ಮಾಡಲಾಗುವುದು. ಮಂಜೂರು ಮಾಡಿದ ಮಳಿಗೆಯ ಮಾಸಿಕ ಬಾಡಿಗೆಯನ್ನು ಪ್ರತಿ 3 ವರ್ಷಕ್ಕೊಮ್ಮೆ 10% ಹೆಚ್ಚಿಸಲಾಗುತ್ತದೆ. ಮಂಜೂರಿ ಮಾಡಿದ ಮಳಿಗೆಯನ್ನು ಉಪ ಬಾಡಿಗೆ ಕೊಡುವುದಾಗಲಿ ಅಥವಾ ನಗರಸಭೆಯ ಪರವಾನಗಿ ಇಲ್ಲದೆ ಯಾವುದೇ ಮಾರ್ಪಾಡು ಮಾಡಿದಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಮಂಜೂರಾಗಿರುವ ಮಳಿಗೆಯನ್ನು ರದ್ದುಪಡಿಸಿ ಮರು ಹರಾಜು ಮಾಡಲಾಗುವುದು. ಮಳಿಗೆಯನ್ನು ಇದ್ದ ಸ್ಥಿತಿಯಲ್ಲಿ ಹರಾಜು ಕೈಗೊಳ್ಳಲಾಗುವುದು. ಯಾವುದೇ ಸಣ್ಣ ರಿಪೇರಿ ಇದ್ದಲ್ಲಿ ಮುಂದೆ ಬಂದಲ್ಲಿ ಠೇವಣಿಯ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಮಂಜೂರಿಯಾದ ಮಳಿಗೆಗಳು ಯಾವುದೇ ರೀತಿಯಲ್ಲಿ ಹಾನಿ ಮಾಡತಕ್ಕದ್ದಲ್ಲ. ಯಾವುದೇ ಹಾನಿ ಮಾಡಿರುವುದು ಕಂಡು ಬಂದಲ್ಲಿ ಠೇವಣಿಯಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ನಗರಸಭೆಯಿಂದ ಕಡ್ಡಾಯವಾಗಿ ಉದ್ದಿಮೆ ಪರವಾನಗಿ ಪಡೆದುಕೊಳ್ಳುವುದು. ಮಂಜೂರಿ ಮಾಡಿದ ಮಳಿಗೆಯಲ್ಲಿ ಯಾವುದೇ ಅಕ್ರಮ ಚಟುವಟಿಕೆ ಅಥವಾ
ಸ್ಫೋಟಕ ಸಾಮಗ್ರಿ ಮಾರಾಟ ಅಥವಾ ಸರಾಯಿ ಮದ್ಯ ಮಾರಾಟ ತೆರೆಯಲು ಅವಕಾಶ ಇರುವುದಿಲ್ಲ. ಮಳಿಗೆಯ ವಿದ್ಯುತ್ ಬಿಲ್ಲನ್ನು ಮಳಿಗೆ ಬಾಡಿಗೆದಾರರು ಪ್ರತಿ ತಿಂಗಳು ಕಡ್ಡಾಯವಾಗಿ ಭರಣ ಮಾಡಿ ಜೆರಾಕ್ಸ್ ಪ್ರತಿಯನ್ನು ನಗರಸಭೆಗೆ ಸಲ್ಲಿಸುವುದು. ಮಂಜೂರಿಯಾದ ಮಳಿಗೆದಾರರು ಅವಧಿ ಪೂರ್ವದಲ್ಲಿ ಮಳಿಗೆ ತೆರವುಗೊಳಿಸಲು ಇಚ್ಛಿಸಿದಲ್ಲಿ 3 ವರ್ಷದ ಒಳಗಡೆ ವಾಪಸ್ ಕೊಡುವುದಾದರೆ 50% ಠೇವಣಿ ಹಣ ಕಡಿತ ಮಾಡಿಕೊಡ್ತೇವೆ. 3 ವರ್ಷದಿಂದ 6 ವರ್ಷದ ಒಳಗಡೆ ವಾಪಸ್ ಮಾಡೋದಾದ್ರೆ 30% ಠೇವಣಿ ಕಡಿತ ಮಾಡಿಕೊಡ್ತೇವೆ. 6 ವರ್ಷದಿಂದ 9 ವರ್ಷದ ಒಳಗಡೆ ವಾಪಸ್ ಕೊಡೋದಾದರೆ 20% ಠೇವಣಿ ಕಟ್ಟಾಗ್ತದೆ. 9 ವರ್ಷದಿಂದ 12 ವರ್ಷದ ಒಳಗಡೆ ಅವರು ವಾಪಸ್ ಕೊಡೋದಾದರೆ 10% ಠೇವಣಿ ಕಟ್ ಮಾಡ್ತೇವೆ. ಬಾಡಿಗೆದಾರರು ತಮಗೆ ನುಕ್ಸಾನ್ ಆಗಿದೆ ಎಂದು ಬಾಡಿಗೆ ಕಡಿಮೆ ಮಾಡುವಂತೆ ಯಾವುದೇ ರೀತಿಯಲ್ಲಿ ಮನವಿ ಸಲ್ಲಿಸತಕ್ಕದ್ದಲ್ಲ. ಬಾಡಿಗೆದಾರರು ಮಾಸಿಕ ಬಾಡಿಗೆ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಕಾಲಕಾಲಕ್ಕೆ ವಿಧಿಸುವ ಸೇವಾ ತೆರಿಗೆ ಮತ್ತು GST ಇತರೆ ಯಾವುದೇ ಶುಲ್ಕವನ್ನು ಪಾವತಿಸಲು ಬದ್ಧರಾಗಿರತಕ್ಕದ್ದು. ನಗರಸಭೆ ಹಾಗೂ ಸರ್ಕಾರವು ಕಾಲಕಾಲಕ್ಕೆ ವಿಧಿಸುವ ಎಲ್ಲ ಷರತ್ತಿಗೆ ಬದ್ಧರಾಗಿರತಕ್ಕದ್ದು. ಮೇಲಿನ ಬಾಡಿಗೆದಾರರು ನಗರಸಭೆಗೆ ವಿಧಿಸುವ ಹಾಗೂ ಈ ಮೇಲಿನ ಎಲ್ಲ ಷರತ್ತುಗಳನ್ನು ಒಪ್ಪಿ ಬಾಡಿಗೆದಾರರು ಸ್ವಂತ ಖರ್ಚಿನಲ್ಲಿ ₹200 ಛಾಪಾ ಕಾಗದ ಮೇಲೆ ಉಪನೋಂದಣಾಧಿಕಾರಿ ಕಚೇರಿ ನೋಂದಣಿ ಮಾಡಿಸಿ ಪ್ರತಿಯನ್ನು ನಗರಸಭೆಗೆ ಸಲ್ಲಿಸತಕ್ಕದ್ದು. ತಪ್ಪಿದಲ್ಲಿ ಠೇವಣಿ ಮುಟ್ಟುಗೋಲು ಹಾಕಿಕೊಂಡು ಮರು ಹರಾಜು ಮಾಡಲಾಗುವುದು. ಮಳಿಗೆ ಹರಾಜನ್ನು ಮುಂದೂಡುವ, ತಿರಸ್ಕರಿಸುವ, ಅಂಗೀಕರಿಸುವ ಅಧಿಕಾರ ನಗರಸಭೆ. ಹರಾಜು ಸಂದರ್ಭದಲ್ಲಿ ಯಾವುದೇ ವಿವಾದ ಉಂಟಾದಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳುವ ಅಧಿಕಾರ ನಗರಸಭೆ ಹೊಂದಿರುತ್ತದೆ. ಮಳಿಗೆ ದರ ಮಂಜೂರು ಮಾಡುವ ಅಂತಿಮ ಅಧಿಕಾರ ಸಕ್ಷಮ ಪ್ರಾಧಿಕಾರಿಗಳಾದ ಮಾನ್ಯ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಇವರು ಹೊಂದಿರುತ್ತಾರೆ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಚೇರಿಗೆ ಬಂದು. ಒಟ್ಟು ನಮ್ಮದು 23 ಮಳಿಗೆ ಇದೆ. 23 ಮಳಿಗೆಯಲ್ಲಿ ಒಂದು ಮಳಿಗೆ ಸಾಮಾನ್ಯದವರಿಗಿದೆ ಮತ್ತು ಮೀನು ಮಾರುಕಟ್ಟೆ ಒಂದು 23 ಇದೆ, ಅದು ಸಹ ಸಾಮಾನ್ಯದವರಿಗೆ ಇರ್ತದೆ. ಬಾಕಿ ಮಳಿಗೆಯಲ್ಲಿ ಅಂಗಡಿ ಕಟ್ಟುವ ಪೂರ್ವದಲ್ಲಿ ಯಾರು ಎನ್ಕ್ರೋಚ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಬೇಬಾಕಿ ಕಟ್ಟದಾರ ಮಾಡಿದವರಿಗೆ ಆ್ಯಕ್ಚುಲಿ ಈ ಅಂಗಡಿಗಳನ್ನು ಇರ್ತದೆ. ಈಗ ನಾವು ಒಂದು ಎಷ್ಟು ಈ ಹರಾಜು ಪ್ರಕ್ರಿಯೆ ಮಧ್ಯದಲ್ಲಿ ಯಾರು ಮಾತಾಡ್ಬೋದು? ಯಾದಿಯನ್ನು ನಿಮಗೆ ಕೊಡ್ತೇವೆ. ಅದರಲ್ಲಿ ಈಗಾಗಲೇ 10 ಜನರು ಸರಿಯಾಗಿ ನಮಗೆ ಬಾಡಿಗೆ ಮತ್ತು ಇದೆಲ್ಲ ಹಣ ಎಲ್ಲ ಕಟ್ಪಾಸ್ ಮತ್ತು ಶವನ್ ನವಾಜ್ ಬಿಲ್ ಮುತ್ತು ಬಾಬು ಕೊಡ್ತೇವೆ. ಈಗ ಅಂಗಡಿ ನಂಬರ್ 1 ನಾವು ಹರಾಜಿಗೆ ದಯಮಾಡಿ ಮಾನ್ಯ ನಾವು ಒಂದು ಕೆಲಸ ಮಾಡ್ತೇವೆ. ಮೊದಲನೇದಾಗಿ ನಾವೀಗ ಜನರಲ್ ಮತ್ತು ಕರಿತೇವೆ. ಅಂಗಡಿ ನಂಬರ್ 1 ಸಾಮಾನ್ಯ ಸಾಮಾನ್ಯ ಹರಾಜು. ಅಂಗಡಿಯ ಮಳಿಗೆಯ ವಿಸ್ತೀರ್ಣ 2052 ಬಾಡಿಗೆ ಮೇಲೆ ಹರಾಜು ಹೋಗಬೇಕು. ಅಣ್ಣ ಒಂದು ನಿಮಿಷ ಡಿಪಾರ್ಟ್ಮೆಂಟ್ ಅಧಿಕಾರಿ
ಇಲ್ಲ. ನಾವು ಕೌನ್ಸಿಲರ್, ನಮ್ಮನ್ನು ಮುಟ್ಟುವ ಅಧಿಕಾರ ಡಿಪಾರ್ಟ್ಮೆಂಟ್ಗೆ ಇಲ್ಲ. ನೀವು ಹೇಗೆ ನಮ್ಮನ್ನು ಹೊರಗೆ ಹಾಕಿದ್ರಿ? ನೀವು ಹೇಗೆ ಹೊರಗೆ ಹಾಕಿದ್ರಿ ನಮ್ಮನ್ನು? ನಿಮ್ಗೆ ಯಾರು ಅಧಿಕಾರ ಕೊಟ್ಟದು ನಮ್ಮನ್ನು ಹೊರಗೆ ಹಾಕಿದ್ದು? ನೀವು ನ್ಯಾಯಪರವಾಗಿ ಇಲ್ಲ ಅಂತ ಅರ್ಥ. ನ್ಯಾಯಪರವಾಗಿ ನೀವಿಲ್ಲ. ಅಲ್ಲಿ ಒಬ್ಬರು ಮಾತಾಡುವ ಅವರ ಪರ ನಿಲ್ಲಿಸಿ ಸರ್ ನೀವು. ಇಷ್ಟು ಲೇಡೀಸ್ ನೀವು ಆಗುದಿಲ್ಲ ಸರ್. ಆದರೆ ನೀವು ನೀವು ಎಲ್ಲರ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಯಾರು ಒಬ್ಬರು ಮಾತಾಡುವ ಅವರ ಪರ ನಿಲ್ಲಿಸಿ. ಅದನ್ನ ಇಷ್ಟು ಮಾತಾಡೋದು ಯಾರು ಬರಲ್ಲ ನೀವು. ಉಲ್ಲಂಘನೆ ಮಾಡುವ ಅಧಿಕಾರಿಯವರಿಗೆ ವಾಣಿಗೆ ಧಿಕ್ಕಾರ, ವಾಣಿಗೆ ಧಿಕ್ಕಾರ. ನಮ್ಮನ್ನು ಹೊರಗೆ ನಿಲ್ಲಿಸಿ ಎಲ್ಲ ಮಾಡ್ತಾದ್ರೆ ಇದೊಂದು ಯಾವ ಅವಸ್ಥೆ? ಒಂದು ಏನು ನ್ಯಾಯ ಸಿಗ್ಬೋದು? ಒಳಗೆ ಸಟ್ಟಿ ಮಾಡಿ ಗೌರವ ಸದಸ್ಯರನ್ನು ಹೊರಗಿಟ್ಟು ಏನರ್ಥ? ನಾವಿಲ್ಲಿ ಪ್ರತಿನಿಧಿಯಾಗಿ ಬಂದವರು ಸರ್ಕಾರಿ ಕಚೇರಿಗೆ. ಇಂಥ ಒಂದು ಇದು ಅವರು ಕೊಡುದು ಏನು? ನಿಮ್ಗೆ ತಪ್ಪು ಅಂತ ಆಗ್ಲಿಲ್ವಾ? ನಿಮ್ಗೆ ತಪ್ಪು ಅಂತ ಆಗ್ಲಿಲ್ಲ ಸರ್. ನೀವೊಂದು ಆಫೀಸರ್, ನಾವೊಂದು ಕೌನ್ಸಿಲರ್. ನಿಮ್ಮ ಮುಖಾಂತರ ನಮ್ಮನ್ನು ಹೊರಗೆ ಹಾಕಿದ್ರಲ್ಲ, ಅದು ಸರಿಯಾ ಸರ್? ನೀವೇ ಹೇಳಿ. ಸ್ಟೇಜ್ ಅಲ್ಲಿ ಅಲ್ಲಿ ಮಾತಾಡಲಿಲ್ಲ, ಅದಕ್ಕೆ ಬೆಲೆ ಇಲ್ಲ. ಜಾಗ ನಾ ಎಲ್ಲಿ ಕೇಳ್ಬೇಕಂದ್ರೆ ನಾವು 10 ಮಂದಿ ಒಂದು ಹರಾಜನ್ನು ಓದ್ಬೇಡ ಅಂತ
ತೊಡಗಿರುವ ಅಧಿಕಾರಿಗೆ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗೆ